ನಮಸ್ಕಾರ ವೀಕ್ಷಕರೇ, ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ತಮಗೆಲ್ಲರಿಗೂ ಸರ್ವಜ್ಞಾನ ಫಾರ್ ಯು ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ಶಕ್ತಿ ಯೋಜನೆ ಬಗ್ಗೆ ನಿಮಗೆ ಒಂದು ಹೊಸ ಮಾಹಿತಿಯನ್ನು ತಗೊಂಡು ಬಂದಿದ್ದೇನೆ. ವಿಡಿಯೋನ ಶುರು ಮಾಡೋಕ್ಕೂ ಮುನ್ನ ನೀವಿನ್ನೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಆನ್ ಮಾಡಿ ಇಟ್ಕೊಳ್ಳಿ. ನಾನು ಅಪ್ಲೋಡ್ ಮಾಡೋ ಎಲ್ಲ ಮಾಹಿತಿ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ ನಿರಂತರವಾಗಿ. ಇಲ್ಲಿ ನೋಡಿ ವೀಕ್ಷಕರೇ, ನಾವು ಇವಾಗ ಶಕ್ತಿ ಯೋಜನೆ ಬಗ್ಗೆ ಮಾಹಿತಿಯನ್ನ ಏನು ಕೊಡ್ತಾ ಇದ್ದೀನಿ ಅಂತಂದ್ರೆ, ಕಾಂಗ್ರೆಸ್ ಸರ್ಕಾರವು ಚುನಾವಣೆ ಸಂದರ್ಭದಲ್ಲಿ 5 ಗ್ಯಾರಂಟಿಗಳನ್ನ ಘೋಷಣೆ ಮಾಡಿತ್ತು. ಆ 5 ಗ್ಯಾರಂಟಿಗಳಲ್ಲಿ ಒಂದಾದ ಶಕ್ತಿ ಯೋಜನೆ. ಈ ಶಕ್ತಿ ಯೋಜನೆ ಏನಕ್ಕೆ ಅಂತಂದ್ರೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದೆ. ಉಚಿತವಾಗಿ ಹೆಣ್ಣು ಮಕ್ಕಳಿಗೆ ಮತ್ತು ಮಹಿಳೆಯರಿಗೆ ಫ್ರೀಯಾಗಿ ಬಸ್ಸು ಟ್ರಾವೆಲಿಂಗ್ ಮಾಡ್ಲಿಕ್ಕೆ ಅಂತ ಹೇಳಿ. ನಂತರ ಈ ಟ್ರಾವೆಲಿಂಗ್ ಮಾಡಲಿಕ್ಕೆ ಈ ಥರ ಒಂದು ಕಾರ್ಡ್ ಕೂಡ ಕೊಡ್ತಾರೆ, ಬಿಡುಗಡೆ ಕೂಡ ಮಾಡ್ತಾರೆ ಅರ್ಜಿಯನ್ನು ಹಾಕಿದ ನಂತರ. ಸೊ ಇವಾಗ ವೀಕ್ಷಕರೇ, ನಾನು ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಶಕ್ತಿ ಯೋಜನೆಗೆ ಅರ್ಜಿ ಸಲ್ಲಿಸುವಾಗ ದಾಖಲೆಗಳು ಏನೆಲ್ಲ ಬೇಕು, ಅರ್ಜಿಯನ್ನು ಎಲ್ಲಿ ಅಪ್ಲೈ ಮಾಡಲಿಕ್ಕೆ ಆಗುತ್ತೆ ಅಂತ ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಸೊ ಇಲ್ಲಿ ನೋಡಿ, ಗ್ಯಾರಂಟಿ ಸ್ಕೀಮ್, ಖಾತರಿ ಯೋಜನೆಗಳಂತೇಳಿ ಹೊಸ ವೆಬ್ಸೈಟನ್ನು, ಈ 5 ಗ್ಯಾರಂಟಿಗಳಿಗೆ ಹೊಸ ವೆಬ್ಸೈಟನ್ನು ರಿಲೀಸ್ ಮಾಡಲಾಗಿದೆ. ಸರಿನಾ? ಈ 5 ಗ್ಯಾರಂಟಿಗಳಲ್ಲಿ ಇಲ್ಲಿ ಕಾಣ್ತಾ ಇರುವಂಥ 4 ಯೋಜನೆಗಳಿದ್ದಾವೆ. ನಾವಿವಾಗ ಶಕ್ತಿ ಯೋಜನೆ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ ಅಂದಮೇಲೆ ಇಲ್ಲಿ ಖಾತರಿ ಯೋಜನೆಗಳಂತೇಳಿ ಇದೆ ನೋಡಿ, ಖಾತರಿ ಯೋಜನೆಗಳ ಕುರಿತು ಅಂತೇಳಿ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಮತ್ತೆ ಪುನಃ ಸೇಮ್ ಅದೇ 4 ಯೋಜನೆಗಳು ಇಲ್ಲಿ ಕಾಣ್ತವೆ. ನಾವು ಇಲ್ಲಿ ಇವಾಗ ಶಕ್ತಿ ಸೆಟ್, ಇಲ್ಲಿ ನೋಡಿ ಶಕ್ತಿ ಯೋಜನೆ ಮೇಲೆ ಕ್ಲಿಕ್ ಮಾಡಿದಾಗ ಈ ಥರ ನಮಗೆ ಒಂದು ಹೊಸ ವಿಂಡೋ ಅಪಿಯರ್ ಆಗುತ್ತೆ. ಇಲ್ಲಿ ಶಕ್ತಿ ಯೋಜನೆಯ ನಿಯಮಗಳು ಮತ್ತು ಷರತ್ತುಗಳು ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನೋಡಿ ಏನು ಓಪನ್ ಆಗ್ತಾ ಇಲ್ಲ. ನಂತರ ಅರ್ಜಿಯ ನಮೂನೆ ಡೌನ್ಲೋಡ್ ಮಾಡಲು ಇಲ್ಲಿ ಕ್ಲಿಕ್ ಮಾಡಂತ ಇದೆ. ಏನು ಯಾವುದೂ ಲಿಂಕು ವರ್ಕ್ ಆಗೋದಿಲ್ಲ. ಸರಿನಾ? ಇಲ್ಲಿ ನಿಮಗೆ ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ದಾರೆ, ನೋಂದಣಿ ಪ್ರಕ್ರಿಯೆಯನ್ನು ಶೀಘ್ರದಲ್ಲಿಯೇ ಆರಂಭಿಸಲಾಗುವುದು ಅಂತೇಳಿ. ಆದರೆ ವೀಕ್ಷಕರೇ, ಯಾವ ಲಿಂಕು ಕೂಡ ಇವಾಗ ಸದ್ಯದಲ್ಲಿ ವರ್ಕ್ ಆಗೋದಿಲ್ಲ. ಯಾಕೆ ಅಂತಂದರೆ ಈ ವೆಬ್ಸೈಟ್ನಲ್ಲಿ ಯಾವುದೇ ಥರ ಅರ್ಜಿಯನ್ನು ನೀವು ಸಿಟಿಜನ್ ಆಗಲಿ ಅಥವಾ ಗೌರ್ಮೆಂಟಿಂದ ಆಗಲಿ ಇಲ್ಲಿ ಅರ್ಜಿ ಸಲ್ಲಿಸಲಿಕ್ಕೆ ಯಾವುದೇ ಥರ ಸಾಧ್ಯ ಇಲ್ಲ. ಯಾಕೆ ಅಂತ ಅನ್ನೋದನ್ನು ನಾನು ನಿಮಗೆ ಕ್ಲಿಯರ್ಲಿ ಹೇಳ್ತೇನೆ, ಅದನ್ನು ಕೂಡ ಪ್ರೂಫ್ ಇದೆ. ಇಲ್ಲಿ ನೋಡಿ ವೀಕ್ಷಕರೇ, ಸೇವಾ ಸಿಂಧು ಅಂತ ಇದೆ, ನಂತರ ಗ್ರಾಮ 1 ಇದೆ, ಕರ್ನಾಟಕ 1. ಈ ವೆಬ್ಸೈಟ್ನಲ್ಲಿ ಜಸ್ಟ್ ನಿಮಗೆ ಮಾಹಿತಿ, ಯಾವ ಎಲ್ಲ ಅರ್ಜಿಗಳನ್ನು ನೀವು ಹಾಕ್ಬೋದು ಅನ್ನೋದ್ರ ಬಗ್ಗೆ ಮಾಹಿತಿ ಅಷ್ಟೇ ತಿಳ್ಕೊಬೋದು. ಬಟ್ ಇಲ್ಲಿ ಈ ವೆಬ್ಸೈಟ್ನಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಆಗೋದಿಲ್ಲ. ಹಾಗಾದರೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಏನೆಲ್ಲ ಡಾಕ್ಯುಮೆಂಟ್ ಬೇಕು? ಆಧಾರ್ ಕಾರ್ಡ್ ಬೇಕಾಗತ್ತೆ, ಮತ್ತು ಅದರ ಜೊತೆಗೆ ರಿಜಿಸ್ಟರ್ ಆಗಿರುವಂಥ ಒಂದು ಮೊಬೈಲ್ ನಂಬರ್ ಬೇಕಾಗತ್ತೆ. ನಂತರ ನಿಮ್ಮ ಒಂದು ಭಾವಚಿತ್ರ ಬೇಕಾಗತ್ತೆ, ಪಾಸ್ಪೋರ್ಟ್ ಸೈಜ್ ಫೋಟೋ. ಸೊ ಈ 3 ದಾಖಲೆಗಳು ನಿಮ್ಮ ಹತ್ರ ಇದ್ದರೆ ಈ ವೆಬ್ಸೈಟು ಅಥವಾ ಶಕ್ತಿ ಯೋಜನೆಯ ಸ್ಮಾರ್ಟ್ ಕಾರ್ಡು ಅರ್ಜಿ ಯಾವಾಗ ಶುರು ಆಗುತ್ತೋ ಆವಾಗ ನೀವು ಈ 3 ದಾಖಲೆಗಳನ್ನು ನೀವು ಅಲ್ಲಿ ಹೋಗಿ ಕೊಟ್ಟರೆ ನೀವು ಅರ್ಜಿಯನ್ನು ಸಲ್ಲಿಸಿಬಿಟ್ಟು ಶಕ್ತಿ ಯೋಜನೆ ಸ್ಮಾರ್ಟ್ ಕಾರ್ಡನ್ನು ಪಡೆದುಕೊಳ್ಬೋದು. ಸೊ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಥವಾ ಶಕ್ತಿ ಯೋಜನೆಯ ಅರ್ಜಿ ಯಾವಾಗ ಪ್ರಾರಂಭ ಆಗುತ್ತೋ ಆವಾಗ ನಾನು ನಿಮಗೆ ವಿತ್ ಅಪ್ಡೇಟನ್ನು ಕೊಡ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.